ಈ ಕ್ಷೇತ್ರದ್ದು ಏನು ವಿಶೇಷತೆ ಗೊತ್ತಾ? ದೀಪಾವಳಿ ಆದ್ಮೇಲೆ ದೇವಸ್ಥಾನ ಕ್ಲೋಸ್ ಆಗ್ತದೆ, ಆಮೇಲೆ ಇಲ್ಲಿ ಫುಲ್ ಹಿಮ ಬಂದಿರ್ತದೆ. ಆ ಟೈಮ್ನಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ತುಂಬಾ ಸ್ನೋ ಇರುತ್ತೆ, ಇಲ್ಲೆಲ್ಲ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಅಘೋರಿಗಳು ವರ್ಷದ 365 ದಿವಸ ಸಹ ಇಲ್ಲೇ ವಾಸಿಸ್ತಾರೆ. ಇಲ್ಲಿ 2013ರಲ್ಲಿ ಒಂದು ಪ್ರವಾಹ ಬಂತು. ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು, ಸ್ವಲ್ಪ ಸ್ಲೈಡ್ ಆಗಿದೆ. ಆ ಬೆಟ್ಟನೇ ಸ್ಲೈಡ್ ಆಗಿರೋ ತರ ಕಾಣಿಸ್ತಿದೆ, ಈ ತರ ವಿ ಶೇಪ್. ಅಲ್ಲಿಂದ ನೀರು ಹರಿದು ಈ ಬಿಲ್ಡಿಂಗ್ ಎಲ್ಲ ಕೊಲಾಪ್ಸ್ ಆಗಿತ್ತು. ಅವಾಗ ಇಲ್ಲಿ ಮೇಲುಗಡೆಯಿಂದ ಒಂದು ಘೋರವಾದ ಕಲ್ಲುಗಳು ದೇವಸ್ಥಾನದ ಒಂದು 15 ಅಡಿಯ ಹಿಂಭಾಗದಲ್ಲಿ ನಿಂತಿದೆ. ಕೇದಾರನಾಥ ದೇವಸ್ಥಾನವನ್ನ ಕಾಪಾಡಿರೋದು ಭೀಮನ ಕಲ್ಲು ಅಂತ ನಿಂತಿದೆ ನೋಡಿ, ಅದರ ಹಿಂದೆ. ಅದೇ ಭೀಮನ ಕಲ್ಲು ಎಲ್ಲಿತ್ತೋ ಏನೋ ಕಲ್ಲು, ಅದರ ಪ್ರೊಟೆಕ್ಷನ್ಗೋಸ್ಕರನೇ ನಿಂತಿರೋ ತರ ಅಲ್ಲಿ ಬಂದು ನಿಂತಿದೆ. ಆ ಕಾರಣದಿಂದ ಮೇಲಿಂದ ಹರಿದು ಬಂದ ನೀರುಗಳು ಆ ಬಂಡೆಯನ್ನು ತಾಗಿ ದೇವಸ್ಥಾನದ ಮೇಲಿಂದ ಹಾರಿದೆ. ಆ ಕಲ್ಲು ಬಂದಿರೋದನ್ನು ಆ ಸಾಧುಗಳು ನೋಡಿದ್ದಾರೆ. ಅಕಸ್ಮಾತ್ ಆಗಿ ಆ ಬಂಡೆ ಏನಾದ್ರೂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಕೇದಾರನಾಥ ದೇವಸ್ಥಾನದ ಅವಶೇಷಗಳನ್ನು ನೋಡ್ಬೇಕಿರ್ತಿತ್ತು. ಆ ಬಂಡೆಯನ್ನ ಭೀಮಶಿಲಾ ಎಂದು ಕರೀತಾರೆ. ಹಾಗಾಗಿ ಈ ಕಲ್ಲಿಗೀಗ ಜೀವ ಬಂದಿದೆ. ದೇವರ ರೂಪದಲ್ಲೇ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಆ ಬಂಡೆಯನ್ನು. ಆ ಕಲ್ಲು ಯಾವ ರೀತಿ ಪ್ರೊಟೆಕ್ಟ್ ಮಾಡಿದೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಬಹುದು. ದೇವಸ್ಥಾನ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಆ ಕಲ್ಲಿದೆ. ಈ ದೇವಸ್ಥಾನಕ್ಕೋಸ್ಕರನೇ ಈ ಭೀಮನ ಕಲ್ಲು ಬಂದು ತಡೆಗೋಡೆ ತರ ನಿಂತಿದೆ ಅಂತಾನೆ ಹೇಳ್ಬೋದು. ಇದನ್ನ ಏನ್ ಹೇಳ್ಬೋದು, ದೇವರ ಮಹಿಮೆ ಅಂತಾನೆ ಹೇಳ್ಬೋದು. ಭೂಲೋಕದಲ್ಲಿ ಶಿವನ 2ನೇ ವಾಸಸ್ಥಳ ಅಂದ್ರೆ ಅದು ಶ್ರೀ ಕೇದಾರನಾಥ ದೇವಸ್ಥಾನ ಅನ್ನೋದು ನಂಬಿಕೆ. ಈ ಕ್ಷೇತ್ರ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಅಕ್ಷಯ ದಿನದಂದು ತೆರೆಯಲಾಗುತ್ತದೆ ಹಾಗೂ ದೀಪಾವಳಿ ಕಳೆದ ನಂತರ ಕಾರ್ತಿಕ ಪೌರ್ಣಮಿ ದಿನ ನವೆಂಬರ್ನಲ್ಲಿ ಈ ಕ್ಷೇತ್ರ ಮುಚ್ಚಲ್ಪಡುತ್ತದೆ. ಅಂದ್ರೆ ವರ್ಷದ 6 ತಿಂಗಳು ಮಾತ್ರ ಕೇದಾರನಾಥನ ದರ್ಶನ ಮಾಡಬಹುದಾಗಿದೆ. ಈ ಸಮಯದಲ್ಲಿ ಇಲ್ಲಿ ನಡೆಯುವ ಪವಾಡ ಏನಪ್ಪಾ ಅಂದ್ರೆ 6 ತಿಂಗಳು ಈ ದೇವಸ್ಥಾನ ಮುಚ್ಚಿದ್ರೂ ಸಹ ಒಳಗಡೆ ಹಚ್ಚಿರೋ ದೀಪ ಉರಿಯುತ್ತಲೇ ಇರುತ್ತದೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ.